ಇವತ್ತು ನನ್ನ ಚಾನಲ್ನ 2ನೇ ವರ್ಷದ ಹುಟ್ಟುಹಬ್ಬ ಅಂತ ಹೇಳ್ಬೋದು. ಇವತ್ತಿಗೆ ನನ್ನ ಚಾನಲ್ ಶುರು ಆಗಿ 2 ವರ್ಷಗಳಾಯಿತು. ಅದಕ್ಕೋಸ್ಕರ ಸಣ್ಣ ರವೆಯಿಂದ ಹಲ್ವಾ ಮಾಡ್ತಾ ಇದ್ದೇನೆ. ಹೇಗೆ ಅಂತ ತೋರಿಸ್ತೇನೆ, ಬನ್ನಿ ನೋಡೋಣ. ಅದಕ್ಕೆ ನಾನು ಮೊದಲು 1 ಬಟ್ಲು ಚಿರೋಟಿ ರವೆ ತಗೊಂಡಿದ್ದೇನೆ. ಚಿರೋಟಿ ಅಂದರೆ ಸಣ್ಣ ರವೆ. ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಆಮೇಲೆ ಅದೇ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ, ಒಂದು ಚಮಚ ತುಪ್ಪನ ತಗೊಂಡಿದ್ದೇನೆ. ಇವಾಗ ಅದರಲ್ಲಿ ಗೋಡಂಬಿ ಮತ್ತು ಬಾದಾಮ್ ಚೂರುಗಳನ್ನು ಫ್ರೈ ಮಾಡ್ತಾ ಇದ್ದೇನೆ ತುಪ್ಪದಲ್ಲಿ. ಆಮೇಲೆ ಕಿಸ್ಮಿಸಿ ತಗೊಂಡಿದ್ದೇನೆ, ಒಣ ದ್ರಾಕ್ಷಿ, ಒಣ ದ್ರಾಕ್ಷಿ ತುಪ್ಪದಲ್ಲಿ ಬಾಲ್ ಥರ ಉಬ್ಬಿ ಬರುತ್ತವೆ ನೋಡಿ, ಈ ರೀತಿಯಾಗಿ. ಅದರಲ್ಲಿ 1 ಬಟ್ಲು ರವೆ ತಗೊಂಡಿದ್ರೆ 2 ಬಾಟ್ಲಿನಷ್ಟು ನೀರು ಹಾಕ್ಕೊಳ್ಬೇಕು. 1 ಗ್ಲಾಸ್ ರವೆ ತಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಅದರಲ್ಲಿ ಚಿಟಿಕೆನೆ ಉಪ್ಪು ಹಾಕ್ಕೊಳ್ಬೇಕು ಟೇಸ್ಟಿಗೆ ಸಲುವಾಗಿ. ಆಮೇಲೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಏಲಕ್ಕಿ ಪುಡಿ ಹಾಕುವುದರಿಂದ ಘಮ ಘಮ ಪರಿಮಳ ಬೀರುತ್ತದೆ. 1 ಬಟ್ಲು ರವೆ ತಗೊಂಡಿದ್ದೇನೆ, ಅದಕ್ಕೆ ಅರ್ಧ ಬಟ್ಲಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಸಕ್ಕರೆ ಜಾಸ್ತಿ ತಿನ್ನುವವರು 1 ಬಟ್ಲು ರವೆಗೆ 1 ಬಟ್ಲು ಸಕ್ಕರೆ ಹಾಕೋಬಹುದು. ನಾನು ಅದಕ್ಕೆ ಗುಲಾಬಿ ಕಲರ್ ಬಳಸ್ತಾ ಇದ್ದೇನೆ, ಆರೆಂಜ್ ಕಲರ್. ಗುಲಾಬಿ ಮಾಡೋದಕ್ಕೆ ಬಳಸ್ತಾರಲ್ಲ ಕಲರ್, ಅದು. ನೀರಿನಲ್ಲಿ ಚೆನ್ನಾಗಿ ಕಲಸಿ ನೋಡಿ, ಈ ರೀತಿಯಾದ ನೀರು ಸಳಮಳ ಹೆಸರು ಬಂದ ಮೇಲೆ ಅದರಲ್ಲಿ ಮೊದಲೇ ಹುರಿದು ಇಟ್ಟುಕೊಂಡಿರುವ ರವೆನ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ರವೆ ಹಾಕಿದ ಮೇಲೆ ಗ್ಯಾಸ್ ಸಣ್ಣ ಮಾಡಬೇಕು. ಒಂದು 5 ನಿಮಿಷ ಇದನ್ನು ಬೇಯಲು ಬಿಟ್ಟರೆ ತುಂಬ ಟೇಸ್ಟಿಯಾದ, ಬಾಯಲ್ಲಿಟ್ಟರೆ ಕರಗುವಂತಹ ಹಲ್ವಾ ರೆಡಿ. ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತದೆ. ಇದರ ಮೇಲೆ 5 ನಿಮಿಷ ಮುಚ್ಚಬೇಕು. ನೋಡಿ, 5 ನಿಮಿಷದ ನಂತರ ಪೂರ್ತಿಯಾಗಿ ಬಂದಿದೆ ಹಲ್ವಾ, ಕೂಡಿಕೊಂಡು ಬಂದಿದೆ ನೋಡಿ. ಮೆತ್ತಗೆ ತುಂಬ ಸ್ಮೂತ್ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ಹೇಗೆ ಅಂತ ನೋಡಿ. ಫಂಕ್ಷನ್ಗಳಲ್ಲಿ ಎಲ್ಲ ಮಾಡ್ತಾರಲ್ಲ, ಅದೇ ತರಹ ಆಗಿದೆ. ಈಗ ಇದನ್ನು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೇನೆ, ಅದರ ಮೇಲೆ ಸರ್ವಿಂಗ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ತುಂಬ ಸುಡ್ತಾ ಇದೆ. ಬಿಸಿ ಬಿಸಿಯಾದ ಟೇಸ್ಟಿಯಾದ ಹಲ್ವಾ ರೆಡಿ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹೊಸ ಫ್ರೆಂಡ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.